ಸರ್, ಇವತ್ತು ಮ್ಯಾಟ್ರು ಆರ್ಗ್ಯುಮೆಂಟ್ ಸರ್ಕಾರ ಪರ್ವ ಮತ್ತೆ ಅಕ್ಯೂಸ್ಡ್ ಪರವಾಗಿ ಆರ್ಗ್ಯುಮೆಂಟ್ ಆಯಿತು ಸರ್. ಆರ್ಡರ್ ಫಾರ್ ರಿಸರ್ವ್ ಆಗಿದೆ. ಹೈಕೋರ್ಟ್ ಈಗೇನು ಮಿನಿ ಟ್ರಯಲ್ ಮಾಡಿತ್ತು, ಈ ಫೈಂಡಿಂಗ್ಸ್ ಆರ್ ಪರ್ವರ್ಸ್ ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಇದಕ್ಕೆ ಸುಪ್ರೀಂ ಕೋರ್ಟ್ಗೆ. ದೇ ಆರ್ ಕನ್ವಿನ್ಸ್ಡ್ ಅವರ್ ಆರ್ಡರ್ ಸರ್. ಅಲ್ಲ, ಇದು ಸುಮಾರು 1.5 ಗಂಟೆಗಳ ಕಾಲ ನಡೀತು. 15 ನಿಮಿಷಕ್ಕೆ ಹೌದು ಸರ್. ಎರಡನೇ ಬಾರಿ ಸರ್, ಎರಡನೇ ಬಾರಿ ಮತ್ತೆ ಕೇಳಿದ್ರು ಸರ್. ಎಂಟೈರ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ನಮ್ದು FIR ಹಿಡ್ಕೊಂಡು ಅವ್ರನ್ನ ಅರೆಸ್ಟ್ ಆಗೋವರೆಗೂ ಪ್ಲಸ್ ಈ ಅಡಿಷನಲ್ ಚಾರ್ಜ್ ಶೀಟ್ ವರೆಗೂ ಎಂಟೈರ್ ಡಾಕ್ಯುಮೆಂಟ್ಸ್ ಬಗ್ಗೆನೂ ಸುಪ್ರೀಂ ಕೋರ್ಟ್ ಆರ್ಗ್ಯುಮೆಂಟ್ ನಮ್ಮ ಕಡೆಯಿಂದ ಕ್ವಶನ್ ಅವ್ರು ಕೇಳಿದ್ದಕ್ಕೆ ನಾವೆಲ್ಲ ಆನ್ಸರ್ ಮಾಡಿದ್ವಿ ಸರ್. ಡಿಜಿಟಲ್ ಎವಿಡೆನ್ಸ್ ಬಗ್ಗೆ ಜಾಸ್ತಿ ಸರ್, ಡಿಜಿಟಲ್ ಬಗ್ಗೆ ಎವಿಡೆನ್ಸ್ ಬಗ್ಗೆ ಸರ್ ಎಂಟೈರ್ಲಿ ಹೈಕೋರ್ಟ್ ಡಿಸ್ಬಿಲೀವ್ ಮಾಡಿತ್ತು ಸರ್. ಈ ನಮ್ದು DNA ರಿಪೋರ್ಟ್ ಆಯಿತು, FSL ರಿಪೋರ್ಟ್ ಆಯಿತು, ಪ್ಲಸ್ ಈ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಮತ್ತೆ ಈ CDR ರಿಪೋರ್ಟ್ ಬಗ್ಗೆ ಎಂಟೈರ್ ಡಾಕ್ಯುಮೆಂಟ್ಸ್ ಅದರ್ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಏನು ಪ್ರೊಡ್ಯೂಸ್ ಮಾಡಿದ್ವಿ ಹೈಕೋರ್ಟ್ ಡಿಸ್ಬಿಲ್ ಮಾಡಿತ್ತಲ್ಲ, ಅದನ್ನ ನಾವು ಈ ತರನು ಸಿಚುವೇಶನ್ ಇದೆ, ನಾಟ್ ಐ ವಿಟ್ನೆಸ್, ಅದರ್ ಮೆಟೀರಿಯಲ್ ವಿಟ್ನೆಸ್ ನಾಟ್ ಕನ್ಸಿಡರ್ ಅಂತ ಹೇಳಿಬಿಟ್ಟು ಪ್ಲೇಸ್ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಹೈಕೋರ್ಟ್ ಬಗ್ಗೆ ಮತ್ತೆ ಎರಡನೇ ಬಾರಿನೂ ಅಸಮಾಧಾನ ಸರ್, ಹೈಕೋರ್ಟ್ ಬಗ್ಗೆ ಅಸಮಾಧಾನ ಅಂದ್ರೆ ಈ ಇನ್ನೊಂದು ಕೇಸಲ್ಲಿ ಈ ಸೇಮ್ ಇಶ್ಯೂದಲ್ಲಿ ಇನ್ನೊಂದು ಬೇರೆ ಕೇಸಲ್ಲಿ ಸೇಮ್ ಮಟೀರಿಯಲ್ ಸೆಟ್ ಆಫ್ ಫ್ಯಾಕ್ಟ್ಸ್ ಕೇಸ್ ಇದ್ದಾಗ ಆ ಮ್ಯಾಟ್ರಲ್ಲಿ ಕನ್ಸಿಡರ್ ಮಾಡಲ್ಲ, ನಮ್ಮ ಮ್ಯಾಟ್ರಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಬೇಲ್ ಕೊಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಅಸಮಾಧಾನ ಮಾಡ್ತು ಸರ್ ಸುಪ್ರೀಂ ಕೋರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.